ನಾಡನ್ನು ಕಟ್ಟೋಣ, ಕಾಡನ್ನು ಬೆಳೆಸೋಣ, ಮಾನವರಾಗೋಣ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಂಗಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜನಪದ ಸಿರಿಯಲ್ಲಿ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಥವಾ ಸಂಚಿಕೆ ಅಂತ ಕರಿಬೋದು ಸ್ನೇಹಿತರೆ. ಕಾರಣ ಏನಂತಂದರೆ, ಹಿರಿಯ ರಂಗ ತಜ್ಞರೊಬ್ಬರು ಇವತ್ತು ನಮ್ಮ ಜನಪದ ಸಿರಿ ಸ್ಟುಡಿಯೋಸ್ನಲ್ಲಿ ಇದ್ದಾರೆ ಸ್ನೇಹಿತರೆ. ಅವರನ್ನು ಬರಮಾಡ್ಕೊಳ್ಳೋಣ. ಬೆನಕ ಕಿಟಿ ಅಂತಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಕೃಷ್ಣಮೂರ್ತಿ ಸರ್ ಅವರು ಬೆನಕ ತಂಡದ ಹಿರಿಯ ರಂಗ ಕರ್ಮಿಗಳು. ಸರ್ ನಮಸ್ಕಾರ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಈಗ ನಿಮ್ಮನ್ನು ನಿರ್ದೇಶಕರು ಅಂತ ಕರಿಬೇಕು ನಾವು. ಖಂಡಿತ ಕರಿಬೋದು. ಎಲ್ಲ ಪ್ರೇಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಚಿರತೆ ಬಂತು ಚಿರತೆ ಮೂಲಕ ಜನಪದ ಸಿರಿ ವಾಹಿನಿಯನ್ನು ಮೇಲ್ದರ್ಜೆಗೆ ಬಡ್ತಿ ಕೊಡ್ತಾ ಇದ್ದೀರಿ. ಧನ್ಯವಾದಗಳು ಅದಕ್ಕೋಸ್ಕರ. ಯಾಕೆಂದರೆ ಇಲ್ಲಿಯ ತನಕ ಜಾನಪದ ಕಲಾವಿದರನ್ನು, ಜಾನಪದ ಕಲಾ ಪ್ರಾಕಾರಗಳ ಪರಿಚಯವನ್ನು ನಾಡಿಗೆ ಮಾಡ್ತಾ ಬಂದಿರತಕ್ಕಂಥ ಜನಪದ ಸಿರಿಗೆ ಒಂದು ಸಿನಿಮಾ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸ್ತಾ ಇದ್ದೀರಿ. ಆ ಒಂದು ಕಾರಣಕ್ಕೋಸ್ಕರ ತಮಗೆ ಅನಂತ ಧನ್ಯವಾದಗಳು. ಮತ್ತು ಹಿರಿಯರು ಕಿರಿಯರನ್ನು ಈ ರೀತಿ ಬೆಳೆಸಬೇಕು ಅನ್ನೋ ಒಂದು ಸಂಸ್ಕೃತಿಗೆ ತಾವು ಪ್ರಾಕ್ಟಿಕಲ್ಲಾಗಿ ಪ್ರಾಯೋಗಿಕವಾಗಿ ಆ ಕೆಲಸವನ್ನು ಮಾಡಿ ತೋರಿಸ್ತಾ ಇದ್ದೀರಿ. ಅದಕ್ಕೂ ಕೂಡ ಧನ್ಯವಾದಗಳು ಸರ್ ತಮಗೆ. ಮುಖ್ಯವಾಗಿ ನನಗೆ ತಮ್ಮ ಬಗ್ಗೆ ವೈಯಕ್ತಿಕವಾದ ಪ್ರೀತಿ ಯಾಕೆ ಗೊತ್ತಾ? ಪ್ರೀತಿ ಮತ್ತು ಗೌರವ, ಹೆಚ್ಚಿನ ಗೌರವ ಯಾಕೆ ಗೊತ್ತಾ? ನೀವು ಚಾಮರಾಜನಗರದವರು ಅಂತ. ಏಕೆಂದರೆ ಚಾಮರಾಜನಗರ ಜಿಲ್ಲೆ ನನಗೆ ಅತ್ಯಂತ ಮಾನಸಿಕವಾಗಿ ಪ್ರೀತಿ ಇರ್ತಕ್ಕಂಥ ಜಿಲ್ಲೆ. ಅನೇಕ ಕಲಾವಿದರು, ಜಾನಪದಗಳ ಕಲೆಗಳ ತವರೂರು ಅಂತಲೇ ಕರೆಸ್ಕೊಳ್ತಕ್ಕಂಥ ಚಾಮರಾಜನಗರ, ಡಾಕ್ಟರ್ ರಾಜ್ಕುಮಾರ್ ಅವರ ಊರು. ಈ ಎಲ್ಲ ವಿಷಯಗಳಿಗಾಗಿ ಮತ್ತು ಸಮೃದ್ಧವಾದ ಅರಣ್ಯ ಸಂಪತ್ತನ್ನು ಹೊಂದಿರತಕ್ಕಂಥ ಚಾಮರಾಜನಗರ ಜಿಲ್ಲೆ, ಇವೆಲ್ಲದಕ್ಕೋಸ್ಕರ ಅದು ಅಲ್ಲದೆ ನಿಮ್ಮಂತಹ ಅನೇಕ ರಂಗಕರ್ಮಿಗಳನ್ನು ಮತ್ತು ಸಾಹಿತ್ಯ ಲೋಕಕ್ಕೆ ಅಥವಾ ರಂಗ ಲೋಕಕ್ಕೆ ಕಾಣಿಕೆಯಾಗಿ ನೀಡಿರ್ತಕ್ಕಂಥ ನಿಮ್ಮಂಥ ಅನೇಕ ಹಿರಿಯರನ್ನು ಕಾಣಿಕೆಯಾಗಿ ನೀಡಿರ್ತಕ್ಕಂಥ ಒಂದು ಜಿಲ್ಲೆ. ಹಾಗಾಗಿ ಇವೆಲ್ಲ ವಿಷಯಗಳಿಗಾಗಿ ನನಗೆ ಚಾಮರಾಜನಗರ ತುಂಬ ಇಷ್ಟ. ಹಾಗಾಗಿ ನೀವು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಿಮ್ಮನ್ನು ಇವತ್ತು ಸಂದರ್ಶನ ಮಾಡಲಿಕ್ಕೆ ಸಂತೋಷ ಪಡ್ತೀನಿ ಸರ್. ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಸರ್, ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕರುಣಿಸಲಿ. 78 ವರ್ಷಗಳು. 78 ದಾಟಿ 79ಕ್ಕೆ ಬರ್ತಾ ಇದ್ದೀರಾ? ಸರಿ ಸರ್, 79, 19ರ ಯುವಕನಂತೆ ಬಂದಿದ್ದೀರಿ ಸಂದರ್ಶನಕ್ಕೆ. ಧನ್ಯವಾದಗಳು ಸರ್. ಚಿರತೆ ಬಂತು ಚಿರತೆ ಸಿನಿಮಾ ನಾನು ನೋಡಿದ್ದೀನಿ. ಒಂದು ಉತ್ತಮ ಸಾಮಾಜಿಕ ಸಂದೇಶವನ್ನು ಒಳಗೊಂಡಿರ್ತಕ್ಕಂಥ ಸಿನಿಮಾ. ಕ್ಷೇತ್ರದ ಹಿರಿಯರು ತಾವು ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ಒಂದು ಹೆಜ್ಜೆ ಗುರುತುಗಳನ್ನು ಈಗಾಗಲೇ ಮೂಡಿಸಿರ್ತಕ್ಕಂಥವ್ರು ತಾವು. ಸಿನಿಮಾ ಮಾಡಿದ್ರೆ ಹಣ ಬರುತ್ತೆ ಅಥವಾ ಗೆಲ್ಲುತ್ತೆ ಅನ್ನೋ ಮಾನದಂಡಗಳ ಅರಿವು ಇರತಕ್ಕಂಥವ್ರು ತಾವು. ಯಾಕೆ ಈ ಒಂದು ಪ್ರಾಯೋಗಿಕ ಪ್ರಯತ್ನ ಅಂತ? ಇದು ಒಂದು ರೀತಿಯಾದ ಪ್ಯಾಷನ್ ಅಂತ ಹೇಳ್ಬೋದು. ಏನಂದರೆ, ಸಿನಿಮಾ ಮಾಡೋದ್ರಲ್ಲಿ 2 ಥರ. ಒಂದು ತಮ್ಮ ಆತ್ಮತೃಪ್ತಿಗಾಗಿ ಮಾಡೋರು, ಮತ್ತೊಬ್ಬರು ಹಣಕ್ಕಾಗಿ ಮಾಡೋರು. ಹಣಕ್ಕಾಗಿ ಮಾಡಬೇಕಾದ್ರೆ ಅದಕ್ಕೆ ಏನೇನು ಮಸಾಲೆಗಳು ಹಾಕಬೇಕು ಅದನ್ನು ಹಾಕಿ ಅವ್ರು ಮಾಡ್ತಾರೆ. ಅದೇನು ಅಂತ ನಾನು ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಚಕ್ಕೆ ಲವಂಗ ಹಾಕ್ತಾರೆ ಅಷ್ಟೇ. ನಾವು ಸಾತ್ವಿಕದವರು. ಅಂದರೆ ಬೇಳೆ ಸಾರು, ತಿಳಿ ಸಾರು ಇಟ್ಕೊಂಡು ನಮ್ಮ ಒಂದು ಇದನ್ನು ಮಾಡೋರು. ನಮ್ಮ ಉದ್ದೇಶ ಇಷ್ಟೇ, ನಾವು ಈ ಸಿನಿಮಾ ಮಾಡೋ ಕೈಯಲ್ಲಿ ಇನ್ನೂ ತೃಪ್ತಿಪಡಿಸ್ಕೋಬೇಕು, ಪ್ಲಸ್ ಜನಕ್ಕೂ ಏನಾದ್ರು ಒಂದು ಸಂದೇಶ ಕೊಡಬೇಕು ಅನ್ನೋದೇ ಆತ್ಮಸಂತೋಷ. ಇದರಲ್ಲಿ ನಾವು ದುಡ್ಡು ಕಳ್ಕೊತೀವಿ, ಅದರಲ್ಲಿ ಏನು ತಪ್ಪೇ ಇಲ್ಲ. ನಾನೀಗ ರಂಗಭೂಮಿನಲ್ಲಿ ನಾನು 20 ಲಕ್ಷದ ಮೇಲೆ ಕಳ್ಕೊಂಡಿದ್ದೀನಿ, ಸಿನಿಮಾದಲ್ಲೂ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಅಂಥೇಳಿ ಸಂಪಾದನೆ ಮಾಡ್ತೀನಿ. ಇದುವರೆಗೂ ಯಾವಾಗಲೂ ಹೇಳಿಲ್ಲ. ನೀನು ಮಾಡಬೇಕು ಅಂದರೆ ನೀನು ಚಕ್ಕೆ ಲವಂಗದ ಸಿನಿಮಾಗಳು ಮಾಡಬೇಕು. ಅದು ಆಗಲ್ಲ ನಮ್ಮ ಕೈಯಲ್ಲಿ, ನಮ್ಮ ಮನಸ್ಸೇ ಒಪ್ಪೋದಿಲ್ಲ ಅದು. ಇಲ್ಲ ಅಂದರೆ ಸಿನಿಮಾ ನನಗಿಷ್ಟ ಆಯಿತು ವೈಯಕ್ತಿಕವಾಗಿ. ಸಾಮಾಜಿಕ ಪ್ರಜ್ಞೆ ಅಥವಾ ಸಾಮಾಜಿಕ ಒಂದು ಮನಸ್ಸನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈಗಿನ ಚಲನಚಿತ್ರಗಳ ಆ ಒಂದು ಹಾವಳಿ ಏನಿದೆ, ಅಲೆ ಏನಿದೆ, ಆ ಭರ್ಜರಿ ಅಲೆಗಳ, ಕಮರ್ಷಿಯಲ್ ಸಿನಿಮಾಗಳ ಅಲೆಗಳ ಮಧ್ಯೆ ಚಿರತೆ ಬಂತು ಚಿರತೆ ಅಂತಹ ಸದಭಿರುಚಿಯ ಚಿತ್ರಗಳು ಮುಳುಗಡೆ ಆಗ್ಬಿಡ್ತಾವ ಅಂತ ಭಯ. ಖಂಡಿತ ಆಗುತ್ತೆ. ಇದೊಂಥರ ಮೊಲ ಆಮೆ ರೇಸ್ ಇದ್ದ ಹಾಗಿದು. ನಾವೆಲ್ಲ ಆಮೆಗಳು, ಮೊಲದವ್ರು ಬರೆದು ಹೋಗ್ತಾ ಇರ್ತಾರೆ, ನಾವು ನಿಧಾನವಾಗಿ ಹೋಗ್ತೀವಿ, ನಮ್ಮ ಗುರಿ ನಾವು ಸಾಧಿಸ್ತೀವಿ ಅಷ್ಟೇ. ಜೊತೆಗೆ ನನಗೆ ಇನ್ನೊಂದೇನು ಬೇಜಾರು ಅಂತಂದರೆ ಸರ್, ಈಗ ನಮ್ಮ ಘನ ಸರ್ಕಾರಗಳು, ನಮ್ಮ ನಾಳುವ ಸರ್ಕಾರಗಳು ಈಗಾಗಲೇ ಒಂದು 4-5 ವರ್ಷಗಳ ಹಿಂದಿನಿಂದ
ಸಬ್ಸಿಡಿ ದುಡ್ಡನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಖಂಡಿತ ಇಲ್ಲ ಅಲ್ವಾ? ನಂಗೆ ಅದ್ರ ಬಗ್ಗೆ ಅರಿವಿದೆ. ನಾನು ಹೇಳೋದು, ನಿಮ್ಮಂಥ ಹಿರಿಯರು ಇಂತಹ ಒಂದು ಸಾಮಾಜಿಕ ಉತ್ತಮ ಪ್ರಯತ್ನವನ್ನು ಪಟ್ಟಾಗ ವನ್ಯ ಸಂಪತ್ತಿನ ಮೇಲೆ ತಮಗಿರ್ತಕ್ಕಂಥ ಕಾಳಜಿ ತಿಳಿಯುತ್ತೆ. ಮತ್ತು ನಮ್ಮ ನಡುವೆ ಇರತಕ್ಕಂಥ ಗೋಮುಖ ವ್ಯಾಘ್ರಗಳ ಒಂದು ಬಣ್ಣವನ್ನು ಬಯಲು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಇವೆಲ್ಲವೂ ಅರಿವಾಗತ್ತೆ. ಸಿನಿಮಾ ನೋಡಿದ್ರೆ ಇಂತಹ ಸಿನಿಮಾಗಳಿಗೆ ಪ್ರೋತ್ಸಾಹ ಸರ್ಕಾರಗಳು ಕೊಡಲಿಲ್ಲ ಅಂತಂದರೆ ತಾವು ಮತ್ತೊಮ್ಮೆ ಇನ್ನೊಂದು ಸಿನಿಮಾ ಹೇಗೆ ಮಾಡೋಕ್ಕಾಗತ್ತೆ? ಖಂಡಿತ. ಈ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಬೇಕು ಅನ್ನಿಸುತ್ತೆ ನಿಮಗೆ. ಪ್ರತಿ ವರ್ಷ ಅಕ್ಟೋಬರ್ 1ರಿಂದ ಅಕ್ಟೋಬರ್ 7ವರೆಗೂ ವನ್ಯಜೀವಿ ಸಪ್ತಾಹ ಅಂತ ನಮ್ಮ ಕರ್ನಾಟಕ ಸರ್ಕಾರ ಮಾಡುತ್ತೆ. ವನ್ಯಜೀವಿ ಸಪ್ತಾಹ. ಅದಕ್ಕೆ ಮೋರ್ ದೆನ್ 30-40 ಕೋಟಿ ಖರ್ಚು ಮಾಡ್ತಾರೆ ಅವರು. ಅಂದರೆ 23 ಅಕ್ಟೋಬರ್ನಲ್ಲಿ ವನ್ಯಜೀವಿ ಸಪ್ತಾಹ ಮಾಡಿದಾಗ ನಾವು ಮಿನಿಸ್ಟ್ರ್ ಹತ್ರ ಹೋಗಿ ಕೇಳಿಕೊಂಡು ಪ್ರತಿಯೊಂದು ಜಿಲ್ಲೆನಲ್ಲೂ ನಮ್ಮ ಸಿನಿಮಾನ ತೋರಿಸಿ, ನಮಗೇನು ದುಡ್ಡು ಕೊಡಬೇಡಿ, ನೀವು ತೋರಿಸಿ. ಮುಖ್ಯವಾಗಿ ನಿಮ್ಮ ಡಿಪಾರ್ಟ್ಮೆಂಟವರು ನೋಡಬೇಕು, ನಮ್ಮ ಜನಗಳು ನೋಡಬೇಕು, ತೋರಿಸಿ ಅಂದರೆ ನಡೀಲಿಲ್ಲ ಅದು. ಅದೇ ನಮ್ಮನ್ನು ಆಳುವವರ ಅಸಡ್ಡೆ, ನಿರ್ಲಕ್ಷ್ಯ ಅದು ಯಾವಾಗಲೂ ಸದಾಕಾಲ. ಆಮೇಲೆ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಫಂಕ್ಷನಲ್ಲಿ ಅದೇ ಮಿನಿಸ್ಟರ್ ಸಾಹೇಬರು ಸಿಕ್ಕಿದ್ರು. ಆವಾಗ ನಾನು ಮೈಕಲ್ಲಿ ಓಪನ್ ಆಗಿ ಹೇಳಿದೆ, ನಾವು ಮಾಡಬೇಕು ಅಂತಿದ್ವು, ಆದರೆ ಯಾಕೋ ಸರ್ಕಾರದವರು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ ಇದನ್ನು. ಅದು ಎಷ್ಟು ನೀಟಾಗಿ ಟ್ಯಾಲಿ ಆಗೋದು ಅಂದರೆ 7 ದಿವಸ ನಡೆಯುತ್ತೆ ಅದು. ಒಂದು ಕಡೆ ಬೆಂಗಳೂರು ಬನ್ನೇರುಘಟ್ಟದಲ್ಲಿ ಇನಾಗ್ರೇಷನ್ ಮಾಡಿ ಮಿಕ್ಕಿದ ಎಲ್ಲ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಗಳೆಲ್ಲ ಒಂದೊಂದು ದಿವಸ ತೋರಿಸೋಣ ಅಂತ ಬಹಳ ಒಳ್ಳೆ ಸ್ಕೀಮ್ ಹಾಕಿದ್ದು. ನಮಗೆ ಏನು ದುಡ್ಡು ಕೊಡದೆ ಹೋದರು, ಜನಕ್ಕೆ ತೋರಿಸೋದಕ್ಕೆ ಒಂದು LED ಸ್ಕ್ರೀನಿಂಗು ಅದು ಇದು ಮಾಡಬೇಕಾದ್ರೆ ಮಿನಿಮಮ್ ಒಂದು 35,000-40,000 ರೂಪಾಯಿ ಖರ್ಚಾಗುತ್ತೆ ಅಂತ. ಹೌದು. ಮತ್ತು ಅಲ್ಲಿ ತಯಾರು ಮಾಡಬೇಕಲ್ಲ, ಥಿಯೇಟ್ರಲ್ಲಂತೂ ತೋರ್ಸೋಕ್ಕಾಗಲ್ಲ. ಇದು ಒಂದು LED ಸ್ಕ್ರೀನಿಂಗ್ ಮಾಡಬೇಕು. ಅದು ತೋರಿಸ್ತೀವಿ ಅಂತ ಅಂದರೂ ಕೂಡ ಹೌದು ಮಾಡಬೇಕಾಗುತ್ತೆ. ಅದು ಸಂದರ್ಭ ಸರ್ಕಾರದ ಲೆವೆಲ್ಗೆ ಅದೆಲ್ಲ ತುಂಬ ಸಣ್ಣ ಕೆಲಸ ಸರ್, ಮಾಡ್ಬೋದು. ಆದರೆ ಅವ್ರಿಗೆ ನಿರ್ಲಕ್ಷ್ಯ ಅಷ್ಟೇ. ಅಲ್ಲ, ಅದಕ್ಕೆ ಅಂತ ಇಷ್ಟು ಕೋಟಿ ಬಿಡುಗಡೆ ಆದಾಗ ಯಾತಕ್ಕೆ ಮಾಡಬಾರ್ದು ಅಂತ ನಮ್ಮದು. ಅದಕ್ಕೆ ನಮ್ಮದೇ ಆದಂಥ ಬೇರೆ ಸ್ಕೀಮ್ಗಳಿದ್ದಾವೆ. ಅದು ಗೊತ್ತಿಲ್ಲ ನನಗೆ, ಯಾವುದಿದೆ ಏನು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದದ್ದು ಅದು ವನ್ಯಜೀವಿ ಸಪ್ತಾಹ ಅಂದರೆ ಖಂಡಿತವಾಗಲೂ ನಮ್ಮ ಸಿನಿಮಾಗೊಂದು ಬೆಲೆ ಬರುತ್ತೆ ಅಂತ ಮಾಡ್ದು ಅಷ್ಟೇ. ಆಮೇಲೆ ನಾನು ಸಿನಿಮಾ ನೋಡಿದಾಗ ನನ್ನ ಗಮನಕ್ಕೆ ಬಂದಿದ್ದು ಸಂಪೂರ್ಣ ಪ್ರಾದೇಶಿಕ ಚಿತ್ರ, ಅದರಲ್ಲಿ ಯಾವುದೆರಡೊಂದು ಮಾತಿಲ್ಲ. ಚಾಮರಾಜನಗರದಲ್ಲೇ ಆ ಸುತ್ತಮುತ್ತಲಿನ ಸ್ಥಳಗಳಲ್ಲೇ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು, ಭಾಷೆಯನ್ನು ಬಳಸಿರ್ತಕ್ಕಂಥದ್ದು ಮತ್ತು ಕಲಾವಿದರನ್ನು ಅಲ್ಲಿಯವ್ರನ್ನೇ ತಗೊಳ್ಳೋ. ಸಿನಿಮಾದಲ್ಲಿ ಬಹುಶಃ ಒಂದು 60-70% ಹೌದು ಎಲ್ಲ ಕಲಾವಿದರು ನನಗೆ ಗೊತ್ತಿರೋರೆ. ಖಂಡಿತ ನಾವು ಮಾಡಿದ್ದೆ ಅದಕ್ಕೆ. ಯಾಕೆ ಈ ಪ್ರಯತ್ನ ಅಂತ? ಚಾಮರಾಜನಗರದ ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ಪ್ರೀತಿ? ಇದು ನಾನು ಹುಟ್ಟಿದ ಊರದು. ನಾನು 1946ರಲ್ಲಿ ಹುಟ್ಟಿದ್ದು. ನಾನು ಆ ಹುಟ್ಟಿದಾಗಲಿಂದಲೂ ನನಗೆ ಆ ಮಣ್ಣಿನ ಒಂದು ಹರಿಕುಟಾರ ಚಾಮರಾಜನಗರ ಆಗೋಗಿತ್ತಾಗಲೇ ಅದು. ಹೌದು ಹೌದು 46ರಲ್ಲಿ ಆಗಿತ್ತು. ಹರಿಕುಟಾರ ಇದ್ದದ್ದು 1919-20 ಏನೋ ಹರಿಕುಟಾರ ಇತ್ತು. ಅದು ಆಮೇಲೆ ಇದಾಯಿತು. ಅದು ನಮ್ಮ ಮಹಾರಾಜರು ಅಲ್ಲಿ ಜನ್ಮ ಎತ್ತಿದ್ರು, ಅವರು ಹೆರಿಗೆ ಆಯ್ತಲ್ಲಿ. ಆವತ್ತಿಂದ ಅದು ಚಾಮರಾಜೇಶ್ವರ ದೇವಸ್ಥಾನ ಮಾಡಿ ಚಾಮರಾಜನಗರ ಅಂತ ಮಾಡಿದ್ರು. ನಾವು ಹುಟ್ಟಿದಾಗಲೇ ಅದು ಚಾಮರಾಜನಗರನೇ, ಹರಿಕುಟಾರ ಅಲ್ಲ. ಸರಿ, ಆವಾಗ ಹುಟ್ಟಿದಾಗ್ಲಿಂದಲೂ ನನಗೆ ಅದು ಆ ಮಣ್ಣಿನ ವಾಸನೆ ನಮ್ಗೆ ಅಲ್ಲೇ ಬೆಳೆದಿದ್ದು, ಅಲ್ಲೇ ಹುಟ್ಟಿದ್ದು, ಅಲ್ಲೇ ಇದು ನಮ್ಮ ನಾವು ಒಂದು ಒಳ್ಳೆ ಉತ್ತಮವಾದ ಒಂದು ಅಂದರೆ ಆರ್ಥಿಕವಾಗ್ಲೂ ಚೆನ್ನಾಗಿರುವಂಥ ಒಂದು ಫ್ಯಾಮಿಲಿನಲ್ಲಿ ಹುಟ್ಟಿದವರು ನಾವು. ಅಂದರೆ ಈಗ ಅಲ್ಲಿ ಅಭ್ಯಾಸಿ ಟ್ರಸ್ಟ್ ಇದೆಯಲ್ಲ, ಅಲ್ಲಿ ನಿಮ್ಮ ಮನೆ ಇತ್ತಾ? ಅಲ್ಲೇ ನಮ್ಮ ಮನೆ. ಈ ಕಿರಣ್ ಗಿರ್ಗಿ ಅವರು ಇದನ್ನು ನೋಡಿದ್ರ? ಹೋಗಿ ನೋಡಿದೆ. ಮಾವಿನ ಮರ ಇದೆಯಲ್ಲ? ಎಲ್ಲ ಮಾವಿನ ಮರ. ಕರೆಕ್ಟ್, ಅದೆಲ್ಲ ಬಿಲ್ಡಿಂಗ್ ನಮ್ಮದೇ. ಹೌದೌದು, ಹೇಳಿದ್ರು, ಗಿರ್ಗಿ ಹೇಳಿದ್ರು. ಮತ್ತು ಅಲ್ಲಿ ಆ ಸ್ಥಳದಲ್ಲಿ ನೀವು ಹುಟ್ಟಿದ್ದು? ಅದೇ, ಅದರ ಪಕ್ಕದಲ್ಲೇ. ಅದು ಆ್ಯಕ್ಚುಲಾಗಿ 2.5 ಎಕರೆ ಮನೆ ನಮ್ಮದು. ಅದು 2.5 ಎಕರೆ ಇದ್ದಿದ್ದು. ಅದನ್ನು ಮಾಡಿ ಈಗ ಸಣ್ಣದಾಗಿ ಆಗಿದೆ. ಬಟ್ ಆದರೂ ಭಾರಿ ದೊಡ್ಡದಾಗೇ ಇದೆ. ನನ್ನದು ಒಟ್ಟು ಕುಟುಂಬದಲ್ಲಿದ್ದವರು ನಾವು. ನಮ್ಮ ಮನೇಲಿ ಒಂದು ಕಾಲದಲ್ಲಿ, ನಾವು ಹುಟ್ಟಿದ ಕಾಲದಲ್ಲಿ 60-70 ಜನ ಒಟ್ಟಿಗೆ ಇರ್ತಿದ್ರು. ಆ ಥರ ಒಂದು ಹುಟ್ಟಿದ್ದು. ಬಟ್ ನಮ್ಮ ಬಾಲ್ಯಾನಕ್ಕೂ ಭಾಳ ಚೆನ್ನಾಗಿತ್ತು ಬಿಡಿ. ನಾವು ಅದ್ರ ಬಗ್ಗೆ
ರಿಗ್ರೆಟ್ ಆಗುವಂಥ ಏನೂ ಇದ್ದಿಲ್ಲ. ಅಲ್ಲೇ ನಮ್ಗೆ ಎದುರುಗಡೆ ಪೇಟೆ ಪ್ರೈಮರಿ ಸ್ಕೂಲ್ ಅಂತಿತ್ತು, ಅಲ್ಲೇ ಹೋಗೋವು ಬರೋವು, ಈ ಥರ ನಮ್ಮ ಜೀವನ ಪ್ರಾರಂಭ ಆಗಿದ್ದಾರೆ ಆ ರೀತಿ. ಕೃಷ್ಣಮೂರ್ತಿ ಅವರಿಗೆ ಒಡಹುಟ್ಟು ಎಷ್ಟು? ನನಗೆ 6 ಜನ ಅಣ್ಣ ತಮ್ಮಂದರು, 7 ಜನ ಅಕ್ಕ ತಂಗಿರು. 6 ಜನ ಅಣ್ಣ ತಮ್ಮಂದರು, 7 ಜನ ಅಕ್ಕ ತಂಗಿರು, 13 ಜನ ಆದರು, ನಾನೊಬ್ಬ. 14 7 ಗಂಡು ಮಕ್ಕಳು, 7 ಹೆಣ್ಣು ಮಕ್ಕಳು. 14 ಜನ. ಹೌದು, ದೊಡ್ಡ ಕುಟುಂಬದ, ಭಾರಿ ದೊಡ್ಡ ಕುಟುಂಬ. 3 ಜನ ಇಲ್ಲ, 11 ಜನ ಇದ್ದೀವಿ. ಚಾಮರಾಜನಗರ ಇಲ್ಲ, ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಬೆಂಗಳೂರಲ್ಲಿ, ಮೈಸೂರಲ್ಲಿ 2 ಇದ್ದಾರೆ, ಚಾಮರಾಜನಗರದಲ್ಲಿ 3 ಜನ ಇದ್ದಾರೆ. ಈ ಥರ ಬೇರೆ ಬೇರೆ ನಮ್ಮ ಇದರಲ್ಲಿ ನಾವಿದ್ದೀವಿ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ? ಖಂಡಿತ ನೆನೆಸ್ಕೊಳ್ಳೇಬೇಕು. ಇವತ್ತಿನ ದಿವಸ ನಾವು ಊಟ ಮಾಡ್ತಿರೋದೇ ಅವ್ರದ್ದು, ಅವರ ಒಂದು ಇದರಿಂದ. ನಮ್ಮ ತಂದೆಯವ್ರ ಹೆಸರು ಸಿ ವಿ ರಾಮನ್ ಅಂತ. ಸಿ ವಿ ರಾಮನ್ ಅವರು ರಾಜಕೀಯವಾಗಿ ಭಾಳನೇ ಬೆಳೆದಿದ್ದರು. ಮತ್ತು ಯಾವುದೋ ಒಂದು ಕಾರಣದಿಂದ ಅವರು ದೂರ ಆದರು. ಈ ಕೆಂಗಲ್ ಹನುಮಂತಯ್ಯ, ಈ ಜಾಫರ್ ಶರೀಫ್ ನಮ್ಮ ಮನೆಗೆ ಬರ್ತಿದ್ರು. ಜಾಫರ್ ಶರೀಫು, ಕೆಂಗಲ್ ಹನುಮಂತಯ್ಯ, ನಿಡ್ಲಿಂಗಪ್ಪ ಎಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು. ಸೊ ಆ ಇದರಲ್ಲಿ ಚಾಮರಾಜನಗರದಲ್ಲಿ ಒಂದು ಮುಖ್ಯವಾದಂಥ ಒಂದು ಹೆಸರು, ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಮಾಡಿದ್ರು ನೋಡಿ, ಅದರ ಮೆಂಬರ್ ಅವರು, ಸೀನಿಯರ್ ಮೋಸ್ಟ್ ಮೆಂಬರ್ ಆಗಿತ್ತು ಅವರು. ಹಾಗಾಗಿ 35 ವರ್ಷ ಚಾಮರಾಜನಗರದಲ್ಲೇ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದರು. ಸೊ ಹಾಗಾಗಿ ಚಾಮರಾಜನಗರದ ಪ್ರತಿಯೊಂದು ಏಳಿಗೆಗೂ, ಪ್ರತಿಯೊಂದು ಇವತ್ತಿನಿರೋ ಘಟ್ಟಕ್ಕೆ ಅವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು. ಮತ್ತು ನಮ್ಮ ತಾಯಿ ರಂಗಮ್ಮ ಅಂತ ಅವ್ರ ಹೆಸರು. ಅವರು ಬೆಂಗಳೂರಿಂದ ಬಂದವರು, ಅವರು ನಮ್ಮನ್ನೆಲ್ಲ ಸಾಕಿದವರು ಅಷ್ಟೇ. ಅವರು ಇದನ್ನೇ ಮಿಕ್ಕಿದ್ದೆಲ್ಲ ಏನಿಲ್ಲ. ಕೊನೆಯವ್ರಿಗೆ ಇದ್ದರು, 87 ವರ್ಷದವರು ನಮ್ಮ ಮನೆಯನ್ನೆಲ್ಲ ಇದ್ದರು, ಈಗಿಲ್ಲ ಅವರು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಮೈಸೂರಲ್ಲಿ? ಪ್ರಾರಂಭ ಚಾಮರಾಜನಗರ ಪೇಟೆ ಪ್ರೈಮರಿ ಸ್ಕೂಲ್ ಅಂತ, ನಮ್ಮನೆ ಎದುರುಗಡೆನೇ ಇತ್ತು ಅದೊಂದು ಪೇಟೆ ಪ್ರೈಮರಿ ಸ್ಕೂಲ್ ಅಂತ. ಅದ್ರ ನೆನಪು ಭಾಳ ಕಾಡುತ್ತೆ ನನಗೆ. ಪೇಟೆ ಅಲ್ಲಿ ಮೇಷ್ಟ್ರುಗಳೇ ಒಂಥರ ವಿಚಿತ್ರವಾದ ಮೇಷ್ಟ್ರುಗಳು. ಅದೇ ಪ್ರಾಥಮಿಕ ಶಾಲೆಯಲ್ಲಿ ಮೇಷ್ಟ್ರುಗಳು ನಮ್ಮ ಮೇಲೆ ತುಂಬ ಪರಿಣಾಮ ಬೀರ್ತಾರೆ. ಭಾಳ ಪರಿಣಾಮ ಬೀರ್ತಾರೆ. ಅದರಲ್ಲಿ ಒಬ್ಬರು ರಂಗಸ್ವಾಮಿ ಅಂತ ಒಬ್ಬರು ಮೇಷ್ಟ್ರಿದ್ರು. ಅವರು ಮನೆಯಲ್ಲಿ ಟೂತ್ ಪೌಡ್ರು ತಯಾರಿಸೋರು, ಹಲ್ಲಿನ ಪುಡಿ. ಅದನ್ನು ಪೊಟ್ನಾಗ ಕಟ್ಬಿಟ್ಟು ನಮ್ಮ ಕೈನಲ್ಲಿ ಮಾರಿಸೋದು ಊರಿಗೆಲ್ಲ. ಪಾಪ ನಮಗೆ ಒಂದು ಗುರು ಭಕ್ತಿ. ಮೇಷ್ಟ್ರು ಹೇಳ್ಬಿಟ್ಟಿದ್ದಾರೆ ಮಾರ್ಕೊಂಬರ್ಬೇಕು ಅಂತ. ಎಲ್ಲರ ಮನೆಗೂ ಹೋಗಿ ಒಂದೊಂದು ಹಣ್ಣಿ ಕೊಟ್ಟು ಇವೆಲ್ಲ ನಮ್ಮ ಅನುಭವಗಳು. ಮತ್ತು ಸಿದ್ದಪ್ಪ ಅಂತ ಪುಡಿ ಹೆಸರೇನು? ಅಲ್ಪುಡಿ ಹೆಸರೇನು ಅದಕ್ಕೆ? ಹಾಗೆ ರಂಗಸ್ವಾಮಿ ಅಂತಲೇ ರಂಗಸ್ವಾಮಿ ಅಲ್ಪುಡಿ ಅಂತಿದ್ರು ಎಲ್ಲರೂ. ಆ ಥರ ಎಲ್ಲ ಗುರು ಸೇವೆ ಮಾಡಿದ್ದೀವಿ. ಹಾಗೂ ಇನ್ನೊಬ್ಬರು ಇನ್ನೊಬ್ರು ಯಾರೋ ಸಿದ್ದಪ್ಪ ಅಂತ ಇದ್ದರು. ಅವರು ನಮಗೆಲ್ಲ ಇಲ್ಲಿ ಪಾಠ ಹೇಳೋರು. ಹಿಂದೆ ಹೋಗಲ್ಲಿ ಬೀಡಿಸಿದವರು. ನಮಗೆಲ್ಲ ಕೋಪ, ನಮಗೆ ಈ ಥರ ಎಲ್ಲ ಹೇಳ್ತಿರಲ್ಲ. ಅವರು ಹೇಳಿದ್ರು, ಕೇಳೋ ಒಪ್ಪನಾಗ ಕೇಳೋ, ಏನು ಸರ್ ನೀವು ಹಿಂಗೆ ಮಾಡ್ತೀರಿ ಅಂತ ನಕ್ಬಿಡೋರು ಅಷ್ಟೇ, ಏನೂ ಮಾಡ್ತಿರಲ್ಲ. ಆ ರೀತಿಯಾಗಿ ಕೆಲವರು ಬಹಳನೇ ಮನಸ್ಸಿನಲ್ಲಿ ಉಳಿದ್ಬಿಟ್ಟಿದ್ದಾರೆ ನಮಗೆ. ಹಾಗೆ ಹೈಸ್ಕೂಲಿಗೆ ಬಂದರೆ ಒಬ್ಬರು ಜಿ ವಿ ರಾಮಸ್ವಾಮಿ ಅಂತಿದ್ರು. ಅವ್ರು ಇಡೀ ರನ್ ಆ್ಯಂಡ್ ಮಾರ್ಟಿನ್ನು ಇದು ಗ್ರಾಮರ್ ಬುಕ್ನ ಬಾಯಲ್ಲಿ ಇಟ್ಕೊಂಡಿದ್ರು. 111 ಪೇಜಲ್ಲಿ 4ನೇ ಇದರಲ್ಲಿ ನೋಡೋ ಅಷ್ಟು ಚೆನ್ನಾಗಿ. ಆ ರೀತಿಯಾದಂಥ ಒಂದು ಎಂತೆಂಥ ವಿದ್ವಾಂಸರುಗಳು ಆಗ ಅವ್ರ ಕೈ ಕೆಳಗೆ ನಾವು ಕಲ್ತಿದ್ದೀವಿ ನಾವು. ಹಾಗೆ ಒಂದು 4ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದು ನಾನು. ಮತ್ತು ನಮ್ಮ ತಂದೆಯವರು ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮ ಪ್ರಾರಂಭ ಆಗಿದ್ದ ಶುರು ಅದು. ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸ್ಬೇಕು ನನ್ನ ಮಕ್ಕಳನ್ನ ಅಂತ ಅವ್ರಿಗೆ ಆಸೆ ಇತ್ತು. ಆರ್ಥಿಕವಾಗಿ ಭಾಳ ಚೆನ್ನಾಗಿದ್ರು ಅವರು ಕರ್ಕೊಂಡೋಗಿ 4 ಜನ ಗಂಡು ಮಕ್ಕಳನ್ನ ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸ್ಬಿಟ್ರು, ಮೈಸೂರು ರಾಮಕೃಷ್ಣ ಆಶ್ರಮ. ಹಾಂ, ನಾನು 6, 7, 8 ಅಲ್ಲಿವರೆಗೆ ಅಲ್ಲೇ ಓದಿದ್ದು ನಾನು 3 ವರ್ಷ. ಆಮೇಲೆ ನನಗೆ ಉಳಿಯೋಕ್ಕಾಗಲಿಲ್ಲ, ಒಂಥರ ಹೋಮ್ ಸಿಕ್ ಆಗೋಯ್ತು. ನಾನು ಓಡ್ಬಂದು. ಏನು ಓದ್ಕೊಂಡ್ರಿ ಕಡೆಗೆ ನೀವು? ಏನು ಓದ್ಕೊಂಡ್ರಿ? ವಿದ್ಯಾಭ್ಯಾಸ ಏನಾಯ್ತು ತಮ್ಮದು ಅಂತ? ಅದೇ 8th ಸ್ಟ್ಯಾಂಡರ್ಡ್ವರೆಗೂ 9th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಓದಿದ್ದು ನಾನು. 4ನೇ ಕ್ಲಾಸ್ ಇಲ್ಲಿ ಮುಗಿಸಿ 5, 6, 7, 8 ಅಲ್ಲಿಗೆ ಹೊಟ್ಟೋದೆ. ಆಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೋಮ್ ಸಿಕ್ ಆಗ್ಬಿಟ್ಟು ಅಮ್ಮ ತಳೋದು, ಜ್ವರ ಬರೋದು ಎಲ್ಲ ಆಗೋಯ್ತು ನನಗೆ. ಸೊ ವಾಪಸ್ ಕರೆಸ್ಬಿಟ್ರೆ ನನ್ನ ಮಾತ್ರ. ನಮ್ಮ ಅಣ್ಣದ್ರೆಲ್ಲ ಅಲ್ಲೇ ಓದ್ತಾಯಿದ್ರು.
ಬಂದ ಮೇಲೆ ಇಲ್ಲಿ ಬಂದು ಹೈಸ್ಕೂಲಿಗೆ ಸೇರ್ಕೊಂಡಿತ್ತು ನಗರದಲ್ಲೇ. ಚಾಮರಾಜನಗರ ಹೈಸ್ಕೂಲ್ ಸೆಕೆಂಡ್ ಇಯರ್ಗೇನೋ ಸೇರಿಕೊಂಡೆ. ಅಲ್ಲಿ ಈ ರಾಮಕೃಷ್ಣ ಆಶ್ರಮದಲ್ಲಿದ್ದಾಗ ನಮಗೆ ಈ ನಾಟಕದ ಹುಚ್ಚು ಹಿಡಿದಿದ್ದು ನಾನು. ಹೌದಾ? ಅದೇ. ನಾನು 7ನೇ ಸ್ಟ್ಯಾಂಡರ್ಡ್ ಇದ್ದಾಗ ಅಲ್ಲಿ ಒಂದು ಆ್ಯನ್ಯುವಲ್ ಅಂದರೆ ವಾರ್ಷಿಕೋತ್ಸವ ಮಾಡ್ತಾಯಿದ್ರು. ಆ ವಾರ್ಷಿಕೋತ್ಸವಕ್ಕೆ ಒಂದು ನಾಟಕ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮೇಷ್ಟ್ರೊಬ್ಬರು, ಸ್ವಾಮೀಜಿಗಳು ಅಲ್ಲೆಲ್ಲ ಮೇಷ್ಟ್ರುಗಳಲ್ಲ, ಸ್ವಾಮೀಜಿಗಂತ ಅವರು ಬ್ರಹ್ಮಚಾರಿ ಸ್ವಾಮೀಜಿ ಅಂತಿದ್ರು. ಅವರಿದ್ದವರು ನಾಟಕ ಮಾಡೋಣ, ಸರಿ ಮಾಡೋಣ. ಯಾವ ನಾಟಕ ಮಾಡೋಣ ಅಂತ. ನನ್ನ ಗೋಪಾಲ ಅನ್ನೋದು ನಮ್ಮ ಕುವೆಂಪು ಅವರು ಬರ್ತಿರೋದು. ಅದನ್ನು ತಗೊಂಬಂದು ಮಾಡಿ ಅಂತ ರಮಶ್ರೀ ಮುಗ್ಳಿಯವ್ರ ಹೆಸರು ಕೇಳಿರಬೇಕು. ಅವರು ನಮ್ಮ ಇದಕ್ಕೆ ಬಹಳ ಅಟ್ಯಾಚ್ ಆದವರು, ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ಭಾಳ ಅಟ್ಯಾಚ್ ಆದವರು. ಅವ್ರು ಬಂದು ಸೆಲೆಕ್ಟ್ ಮಾಡಿ ರಮಶ್ರೀ ಮುಗ್ಳಿಯವ್ರ ಗೈಡೆನ್ಸಲ್ಲಿ ಈ ನಾಟಕ ಮಾಡೋಣ ಅಂತ ತೀರ್ಮಾನ ಆಯಿತು. ಅದರಲ್ಲೊಂದು ಲೇಡಿ ಕ್ಯಾರೆಕ್ಟರ್, ತಾಯಿ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರ್ ಯಾರು ಬೇಕು ಅಂದರೆ ನನ್ನ ಹಿಡ್ಕೊಂಡ್ರು, ನೀನು ಮಾಡು ಅಂತ. ಸರಿ ಆಯಿತು ಅಂತ ಕಲಿತೆ. ನಮಗೆ ಗೊತ್ತಲ್ಲ ಕಲಿಯೋದಕ್ಕೆ. ಆವಾಗ ನನಗೆ 12-13 ವಯಸ್ಸು ಇರಬೇಕು. ಆಗ ಚೆನ್ನಾಗಿ ಕಲ್ತ್ಕೊಂಡೆ. ಹೇಳಿಕೊಟ್ರು. ಒಂದು ಮರ, ಆ ಮರದ ಕೆಳಗಡೆ ಕೂತ್ಕೋಬೇಕು, ಬೇರೆ ಓಡಾಟ ಏನಿಲ್ಲ. ನಂದು ಎಲ್ಲ ಸೀರೆ ಉಟ್ಕೊಂಡು ಹಲ್ಲಿಗೆಲ್ಲ ಇದು ಮಾಡಿಬಿಟ್ಟಿದ್ರು, ಕಪ್ಪು ಬಣ್ಣ ಹಾಕ್ಬಿಟ್ಟಿದ್ರು, ಮುದುಕಿ ಮೇಕಪ್ ಮಾಡಿಬಿಟ್ಟಿದ್ರು. ಕೂತ್ಕೊಂಡು ಬರೀ ಇಷ್ಟಿಷ್ಟುದ ಡೈಲಾಗ್ಗಳು, ಕುವೆಂಪು ಡೈಲಾಗ್ಗಳಿದ್ರು, ಗೊತ್ತಲ್ಲ ನಿಮಗೆ. ಚೆನ್ನಾಗಿ ಡೈಲಾಗ್ ಹೇಳಿದೆ, ಎಲ್ಲ ಮಾಡಿದೆ. ಆಮೇಲೆ ದೊಡ್ಡ ಕ್ಲಾಪ್ಸ್ ಬಂತು. ಆವತ್ತಿನ ದಿವಸ ನನ್ನ ದೃಷ್ಟಕ್ಕೆ ಇದಕ್ಕೆ ಇದಕ್ಕೆ ವಾರ್ಷಿಕೋತ್ಸವಕ್ಕೆ ಚೀಫ್ ಗೆಸ್ಟಾಗಿ ಬಂದಿದ್ದವ್ರು ಯಾರು ಗೊತ್ತಾ? ಜನರಲ್ ಕಾರ್ಯಪ್ಪ. ಜನರಲ್ ಕಾರ್ಯಪ್ಪನವರು. ಅವ್ರು ಕೊಡಗಿನವರಲ್ವಾ, ರಾಮಕೃಷ್ಣ ಆಶ್ರಮದಲ್ಲಿ ಇದ್ದವರೆಲ್ಲ ಕೊಡಗಿನವರೇ. ಅವರಿದ್ದವರು ನಾಟಕ ಮುಗೀತು, ನೋಡ್ತೀನಿ ನಿಂತಿದ್ದಾರೆ ಫುಲ್ ಯೂನಿಫಾರ್ಮಲ್ಲಿ. ಗಾಬರಿ ಆಗೋಯ್ತು ನನಗೆ. ಬಗ್ಗಿದ್ದು ಹಿಂಗೆ ಹಿಡ್ಕೊಂಡ್ರು, ನನ್ನ ಹಿಂಗೆ ಎತ್ತಿದ್ರು. ವೆರಿ ಗುಡ್ ಅಂದರು. ಕೆಳಗೆ ಬಿಟ್ಟರು. ಆ ಫೋಟೋ ಇನ್ನೂ ಇದೆ ಅಲ್ಲಿ. ಅವ್ರು ನನ್ನ ಹಿಂಗೆ ಎತ್ತಿ ಇಟ್ಕೊಂಡಿದ್ದಾರೆ. ನಾನು ಹುಡುಗ ತಾನೆ, ಸಣ್ಣ ಹುಡುಗ, ಹಿಂಗೆ ಎತ್ತಿ ಇಟ್ಕೊಂಡು ಏನು ಜೈಗಾಂಟಿಕ್ ಪರ್ಸನಾಲಿಟಿ ಅವರು ನೆನೆಸ್ಕೊಂಡ್ರೆ ಮೈಯೆಲ್ಲ ಈಗಲೂ. ಕೆಳಗೆ ಬಿಟ್ಟರು. ಎಲ್ಲರೂ ಚಪ್ಪಾಳೆ, ಏನು ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ. ಅಲ್ಲೂ ಉಳಿತು ನನಗೆ ನೋಡಿ ಇಂಜೆಕ್ಷನ್. ಇನ್ನೂ ಕಿಕ್ಕಿಳಿದಿಲ್ವ? ಇನ್ನೂ ಇಳಿದಿಲ್ಲ. ಆ ಚಪ್ಪಾಳೆ, ಆ ಪ್ರಶಂಸೆ ತಲೆ ಕೆಟ್ಟೋಯ್ತು ನನಗೆ. ಏನಪ್ಪ ನಾಟಕ ಅಂದರೆ ಏನೋ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಪ್ರತಿ ವರ್ಷನೂ ಮಾಡೋಕ್ಕೆ ಶುರು ಮಾಡಿ. ಏನೋ ಕಿಕ್ಕಿದೆ ಇದರಲ್ಲಿ ಅಂತ. ಏನೋ ಕಿಕ್ಕೆ, ನಿಜವಾದ ಸತ್ಯವಾದ ಮಾತು ಕಿಕ್ಕು. ಆ ಪ್ಯಾಷನ್ ಅಲ್ಲಿಂದ ಶುರು ಆಯಿತು ನನಗೆ. ಅದು ಐ ಥಿಂಕ್ ಇಟ್ ವಾಸ್ 1955-56 ಇರಬೇಕು ಅನಿಸುತ್ತೆ. ಅಲ್ಲಿ ಶುರು ಆಯಿತು ನೋಡಿ ಕಾಂತರಾಜು ನನಗೆ. ಅಲ್ಲಿಂದ 2 ವರ್ಷ ಬಿಟ್ಟು ಚಾಮರಾಜನಗರಕ್ಕೆ ಬಂದ್ಬಿಟ್ಟು. ಚಾಮರಾಜನಗರಕ್ಕೆ ಬಂದಮೇಲೆ ಹೈಸ್ಕೂಲ್ನಲ್ಲಿ ಯಾಕೆ ಮಾಡಬಾರ್ದು ಅಂತ ನಾವೇ ಇನಿಷಿಯೇಟ್ ತಗೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ.